ಫೋನ್ ಬಂತದವ್ರೆ. ಸಾರಿ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಮನೆಗೆ ನನ್ನ ಹುಡುಗಿನ ಕರ್ಕೊಂಡೋಗಿ ಯೂಸ್ ಮಾಡಿಬಿಟ್ಟೆ. ನಿಮ್ಮ ಹುಡುಗಿನ ನೋಡಿದೆ, ಸುಮ್ಮನೆ ಹೇಳಬಾರ್ದು, ಸಖತ್ತಾಗಿದ್ದಾಳೆ. ಇನ್ಮೇಲೆ ನನ್ನ ದಾರಿಗೆ ಬಂದೆ, ನೆಕ್ಸ್ಟ್ ಟೈಮ್ ನನ್ನ ಫಿಗರ್ನ ಕರ್ಕೊಂಡೋಗಲ್ಲ, ನಿಮ್ಮ ಹುಡುಗಿನ ಕರ್ಕೊಂಡೋಗಿ ನನ್ನ ಫಿಗರ್ನ ಯೂಸ್ ಮಾಡ್ತೀನಿ. ಕಾಕ್ರೋಚ್, ಇಲ್ಲಿ ನೋಡು, ನನ್ನ ತಮ್ಮಗೆ ಏನಾದರೂ ಆಯ್ತು? ನಿನ್ ತಮ್ಮನ್ಗೇನು ಮಾಡಲ್ಲ. ಚಿಕ್ಕದಾಗಿ ಹಣೆಯಲ್ಲಿ ಒಂದು ಬೊಟ್ಟಿಡ್ತೀನಿ. ಲೇ, ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದೀನಲ್ವಾ? ಕಾಕ್ರೋಚ್ನ ಸುಟ್ಟಿರೋ ಹೋಗಿದೆ. ಹಾಗೆಲ್ಲ ಆಗಕ್ಕೆ ಚಾನ್ಸೇ ಇಲ್ಲ. ನಿನ್ನನ್ನು ಭಯಪಡಿಸೋದು ಕೇಳ್ತಾ ಇದ್ದಾರೆ. ನಮ್ಮ ಹುಡುಗ್ರನ್ನ ನನ್ನ ಮುಂದೆ ಸುಟ್ಟು ಕೊಂದ. ಎಂಕ್ವೈರಿ ಕಮಿಷನ್ ಮುಗಿದ್ಮೇಲೆ ಆ ಪೊಲೀಸ್ ನಾಯಿ ಬದುಕಿರ್ಲೇಬಾರ್ದು. ಹಲೋ, ನಿನ್ ಫೋನಿಗೆ ಏನಾಯ್ತು? ನಾಟ್ ರೀಚಬಲ್, ಸ್ವಿಚ್ ಆಫ್ ಅಂತ ಬರ್ತಿದೆ. ಸಾರಿ, ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಯಿತು. ಏನಾಯ್ತು? ಏನಕ್ಕೆ ಇಷ್ಟು ಡಲ್ ಆಗಿದ್ಯಾ? ನನಗೂ ನನ್ನ ತಂಗಿಗೂ ಒಂದು ಚಿಕ್ಕ ಜಗಳ. ಯಾಕೆ, ಏನಾಯ್ತು? ಇವತ್ತು ಅವಳ ಬರ್ಡೇ, ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಹಲೋ ಹಲೋ ಸುಮಾ. ಹಲೋ ಹಲೋ ವೆನ್ಬಾಕ. ಹಲೋ, ಕೇಳಿಸ್ತಾ ಇದೆ. ಏನು ಎನ್ಕ್ವೈರಿ ಮಾಡಕ್ ಕಾಲ್ ಮಾಡ್ದ್ಯಾ? ಇಲ್ಲ ಕಣೆ, ನಿನ್ ಬರ್ಡೇಗೆ ಸರ್ಪ್ರೈಸ್ ವಿಶ್ ಮಾಡಕ್ಕೆ ಸುಮಾ ಕಾಲ್ ಮಾಡ್ದೆ. ಸರ್ಪ್ರೈಸ್ ಮಾಡ್ಬೇಕು ಅಂದ್ರೆ ನಂಗೆ ಕಾಲ್ ಮಾಡ್ಬೇಕು, ಅವಳಿಗೆ ಯಾಕೆ ಕಾಲ್ ಮಾಡ್ತೀಯಾ? ಏಯ್, ಸ್ಟಾಪ್ ಇಟ್. ವಾಟ್ಸ್ ರಾಂಗ್ ವಿತ್ ಯು? ನಂಗೆ ಯಾರು ಸರ್ಪ್ರೈಸ್ ಮಾಡೋದ್ ಬೇಡ, ಸರ್ಪ್ರೈಸ್ ಕಾಲ್ ಕೂಡ ಬೇಡ. ಮದಿ, ಅಳಬೇಡಿ, ಏನಿದ್ರು ನೋಡ್ಕೊಳೋಣ. ನನಗೆ ಯಾರು ಬೇಡ, ನಾನು ಸತ್ತು ಹೋಗ್ತೀನಿ. ಏಯ್, ಇದಕ್ಕೆ ಯಾಕೆ ಸತ್ತೋಗ್ತೀನಿ ಅಂತ ಹೇಳ್ತಿದ್ಯಾ? ಅಪ್ಪ ಅಮ್ಮ ಇಲ್ಲ, ಇರೋದೊಬ್ಳೆ ತಂಗಿ. ಅವಳು ಡ್ರಗ್ಸ್ ತಗೊಂಡು ಹೀಗೆಲ್ಲ ಮಾತಾಡಿದ್ರೆ ಹೇಗಿರುತ್ತೆ ನನ್ಗೆ? ನಾನು ಸೂಸೈಡ್ ಮಾಡ್ಕೋತೀನಿ. ಇನ್ನೊಂದು ಸಲ ಸಾಯ್ತೀನಿ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಯಾರು ಕಷ್ಟ ಇಲ್ಲ, ಲೈಫ್ ನಲ್ಲಿ ಎಲ್ಲದನ್ನು ಫೇಸ್ ಮಾಡ್ಬೇಕು. ಸಾರಿ, ಏನಾದ್ರೂ ತಿಂದ್ಯಾ? ನಿನಗೇನಾದ್ರೂ ಆದ್ರೆ ಮೊದಲು ಈ ಜ್ಯೂಸ್ ಕುಡಿ. ಸ್ಟೇಷನ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ ಬರ್ತೀನಿ. ನೈಟು ಡಿನ್ನರ್ ಟೈಮಲ್ಲಿ ಕೂತ್ಕೊಂಡು ಮಾತಾಡೋಣ. ಇಲ್ಲಿ ನೋಡು, ನಿನ್ ಸಿಸ್ಟರ್ನ ಸರಿಪಡಿಸೋದು ವಿಷಯನೇ ಅಲ್ಲ. ನಾನು ಗೋವಾಗೆ ಬರ್ತೀನಿ, ಸಮಾಧಾನ ಮಾಡಿ ಕರ್ಕೊಂಡ್ ಬರೋಣ. ಯೋಚನೆ ಮಾಡಬೇಡ, ನಿನ್ ಜೊತೆ ನಾನಿರ್ತೀನಿ. ಏನಮ್ಮ ಇಷ್ಟೊತ್ತಿನ ಕಾಲ್ ಮಾಡಿದೀಯಾ? ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿ. ಮಧ್ಯದಲ್ಲಿ ಆ ಹೂ ಅಂತ ಹೇಳಿದ್ರೆ ಮತ್ತೆ ಹೇಳಲ್ಲ. ಸರಿ ಹೇಳು. ನಾನು ACP ಪ್ರಭಾಕರ್ ಇದ್ದಾರಲ್ವಾ, ಅವ್ರನ್ನ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದೆ. ಗುಡ್ ನ್ಯೂಸ್. ನಾನಿವತ್ತು 2 ಪೆಗ್ ಕುಡಿಯೋದಕ್ಕೊಂದು ಒಳ್ಳೆ ಕಾರಣ ಸಿಕ್ತು.
ವಿಭಾ ವಿಭಾ ಜೀವ ಇದೆಯಾ ನೋಡು, ಇದ್ರೆ ಮುಗಿಸು. ಸರಿ ಅಣ್ಣ. ಅಣ್ಣ ಸತ್ತ ಅಣ್ಣ. ಹಲೋ, ನನಗೂ ಪ್ರಭಾಕರ್ಗೂ ಸ್ವಂತ ಅಂತ ಯಾರೂ ಇಲ್ಲ. ನನಗೆ ಅಪ್ಪ ಅಮ್ಮ ಎಲ್ಲನೂ ನೀವೇ, ನೀವೊಬ್ರೇನೆ. ಪ್ರಭಾಕರ್ಗೆ ಶೂಟೌಟ್ ಆಗಿದೆ ಅನ್ನೋ ವಿಚಾರ ಆಚೆ ಕಡೆ ಯಾರಿಗೂ ಗೊತ್ತಾಗ್ಕೂಡ್ದು. ಒಂದ್ ವೇಳೆ ಗೊತ್ತಾದ್ರೆ ಪೊಲೀಸ್ನವ್ರ ಮೇಲೆ ಶೂಟೌಟ್ ಆಗಿದೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ವಿಭಾ ಇಲ್ಲಿ ಸರ್. ಬೆಂಕಿ ಸುಟ್ಟೋಯ್ತು. ಹೇಗೆ? ದೇವ್ರಿಗೆ ಆರತಿ ಮಾಡೋವಾಗ ಸುಟ್ಕೊಂಡ್ಬಿಟ್ಟೆ. ಸ್ವಲ್ಪ ಸುಟ್ರನೆ ಇಷ್ಟು ಉರಿತಿದ್ಯಲ್ಲ. ಸೀಮೆನೆ ಪೆಟ್ರೋಲ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅವ್ರನ್ನ ನೆನ್ಸ್ಕೊಂಡ್ರೆ ಅಬ್ಬಾ ಭಯ ಆಗ್ತಿದೆ. ವಿಭಾಗೆ ಬೆಂಕಿ ಅಂದ್ರೆ ಭಯ ಸರ್. ಹಲೋ ಮಿಸ್ಟರ್ ಪ್ರಭಾಕರ್, ನೀವು ನೀವಾಗೆ ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀರಂತ ವೇಟ್ ಮಾಡಿದೆ. ಆದ್ರೆ ಅದಾಗೋದಿಲ್ಲ ಅನ್ಸುತ್ತೆ. ನೀವು ಲವ್ ಹೇಳೋ ವಿಧ ಬೇರೆ ತರ ಇದೆ. ಇನ್ನೊಂದ್ಸತಿ ಸಾಯ್ತೀನಿ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತೀರಿ. ನನ್ಗೇನೂ ಆಗ್ಬಾರ್ದು ಅನ್ಕೋತೀರಾ. ನಿಮ್ಮ ಬಾಡಿ ಎಲ್ಲ ಆಟಿಟ್ಯೂಡ್ ಇದ್ರು ಕೂಡ ಮನ್ಸು ಮಗು ಹಾಗೆ. ನಿಮ್ಗೋಸ್ಕರ ನನ್ಗಿಷ್ಟ ಇರೋ ಒಂದು ಹಾಡು ಆಡ್ತೀನಿ. 100 ಜನ್ಮ ಸೇರಿ ನೀನು ನಾನು ಬಾಳಬೇಕು. ಕನಸಾಗಿನಿ ಬೆರೆತೋದೆ ನೆನೆದಾಗನಿ ಎದುರಾದೆ. ಕನಸಾಗಿನಿ ಬೆರೆತೋದೆ ನೆನೆದಾಗನಿ ಎದುರಾದೆ. ನಾನಿಲ್ಲದಿರಲು ನೀನೆಲ್ಲೆ ಒಬ್ಬಂಟಿಯಾಗಿ ನಾನಿಂತೆನೆ. ನನ್ ಕೈಯ ನೀ ಹಿಡಿದು